ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಇದೇ ತಿಂಗಳ 16ನೇ ತಾರೀಖಿನಿಂದ ತಿರುಚಾನೂರಿನಲ್ಲಿ ಪವಿತ್ರೋತ್ಸವಗಳು. ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ. ಶ್ರೀ ಧನ್ವಂತ್ರಿ ಅಲಂಕಾರದಲ್ಲಿ ತೇಜಸ್ವಿಯಾಗಿ ಕಂಡ ಉಡುಪಿ ಶ್ರೀಕೃಷ್ಣ, ಶ್ರೀ ಅನಂತೇಶ್ವರ, ಚಂದ್ರಮೌಳೇಶ್ವರ ಹಾಗೂ ಶ್ರೀ ಮಧ್ವಾಚಾರ್ಯರಿಗೆ ವಿಶೇಷ ಪೂಜೆಗಳು. ದೇಶದಾದ್ಯಂತ ವೈಭವವಾಗಿ ನೆರವೇರುತ್ತಿರುವ ಗಣಪತಿ ಉತ್ಸವಗಳು. ಗಣಪತಿ ವಿಸರ್ಜನೆಗೆ ತೆರಳಿ ಬಂದ ಅನೇಕ ಭಕ್ತರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಮಂಗಳವಾರ ಬೆಳಗ್ಗೆ ಕೊಯ್ಲಾಳ್ವಾರ್ ತಿರುಮಂಜನ ಪಾಂಚರಾತ್ರ ಆಗಮುಕ್ತವಾಗಿ ನಡೆಯಿತು. ಅಮ್ಮನವರ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಇದೇ ತಿಂಗಳ 16ನೇ ತಾರೀಖಿನಿಂದ 18ನೇ ತಾರೀಕಿನವರೆಗೂ 3 ದಿನಗಳವರೆಗೂ ಟಿಟಿಡಿ ಆಧ್ವರ್ಯದಲ್ಲಿ ಜರುಗಲಿದೆ. ವರ್ಷವಿಡೀ ಅಮ್ಮನವರಿಗೆ ನಿರ್ವಹಿಸುವ ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗುವ ದೋಷಗಳ ಪರಿಹಾರಾರ್ಥ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಈ ದಿನ ಬೆಳಗ್ಗೆ ಅಧಿಕಾರಿಗಳು, ಅರ್ಚಕರು ಹಲವು ಬಗೆಯ ಔಷಧಿಯುಕ್ತ ಸುಗಂಧ ದ್ರವ್ಯಗಳೊಂದಿಗೆ ಸಿದ್ಧಪಡಿಸಿದ ಲೇಪನದೊಂದಿಗೆ ಅಮ್ಮನವರ ಗರ್ಭಾಲಯ, ಪರಿವಾರ ದೇವತಾ ಮೂರ್ತಿಗಳ ಗರ್ಭಾಲಯದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ ನಿರ್ವಹಿಸಿದರು. ಆನಂತರ ಆಲಯ ಪರಿಸರಗಳು, ಧ್ವಜಸ್ತಂಭ, ಬಲಿಪೀಠ, ಮಂಟಪಗಳನ್ನು ಶುಭ್ರಗೊಳಿಸಿದರು. ನಂತರ ಆಲಯದ ಪ್ರಧಾನ ಅರ್ಚಕರಾದ ಬಾಬುಸ್ವಾಮಿ ಎಸ್ವಿಬಿಸಿಯೊಂದಿಗೆ ಮಾತನಾಡುತ್ತಾ ಪವಿತ್ರೋತ್ಸವದ ವಿವರವನ್ನು ತಿಳಿಸಿದರು. ಹಾಗೆಯೇ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಪವಿತ್ರೋತ್ಸವಗಳನ್ನು ಪುರಸ್ಕರಿಸಿ ಭಕ್ತರು ನೂತನ ಪರದೆಗಳನ್ನು ಸಮರ್ಪಿಸಿದರು. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ನ ಸ್ವರ್ಣಕುಮಾರ್ ರೆಡ್ಡಿ 11 ನೂತನ ಪರದೆಗಳನ್ನು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನಿಗೆ ಧನ್ವಂತ್ರಿ ಅಲಂಕಾರವನ್ನು ಪುತ್ತಿಗೆ ಮಠದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮಾಡಿದರು. ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಹಾಪೂಜೆ, ಚಾಮರ ಸೇವೆ, ಉತ್ತರ ಪೂಜೆಯನ್ನು ಮಾಡಿದರು. ತದನಂತರ ಪರ್ಯಾಯ ಶ್ರೀಪಾದರ 63ನೇ ಜನ್ಮ ನಕ್ಷತ್ರದ ಅಂಗವಾಗಿ ಶ್ರೀ ಅನಂತೇಶ್ವರ, ಚಂದ್ರಮೌಳೇಶ್ವರ ಹಾಗೂ ಮಧ್ವಾಚಾರ್ಯರ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಶ್ರೀಪಾದರು ಮಾಡಿದರು ಹಾಗೂ ದಂಡೋದಕವನ್ನು ನೀಡಿದರು. ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ದಿನ ಜನ್ಮ ನಕ್ಷತ್ರ ದಿನ. ಪುತ್ತಿಗೆ ಶ್ರೀಪಾದರು ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ದಿನವೇ ಜನ್ಮ ನಕ್ಷತ್ರ ದಿನವಾಗಿದೆ. ನಾವು ಮಾಡಿದ ಸತ್ಕರ್ಮಗಳನ್ನು ದೇವರಿಗೆ ಸಮರ್ಪಿಸಿ ಮುಂದೆ ಮಾಡಲಿರುವ ಸತ್ಕರ್ಮಗಳ ಸಂಕಲ್ಪವನ್ನು ಮಾಡುವುದು ಈ ದಿನವೇ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಜನ್ಮ ನಕ್ಷತ್ರದ ದಿನದಂದು ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥಿಸುವ ಕಾರ್ಯಕ್ರಮವನ್ನು ಮಾಡಬೇಕು ಎಂದು ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಿಳಿಸಿದರು. ಅವರು ತಮ್ಮ 63ನೇ ಜನ್ಮ ನಕ್ಷತ್ರದ ಪ್ರಯುಕ್ತ ಭಕ್ತರು ಕನಕಾಭಿಷೇಕ ಪೂರ್ವಕ ಸಲ್ಲಿಸಿದ ಗುರುವಂದನಾ ಗೌರವವನ್ನು ಸ್ವೀಕರಿಸಿ ಅನುಗ್ರಹ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಪಾದರ ಪ್ರಿಯ ಶಿಷ್ಯರಾದ ಶತಾವಧಾನಿ ಡಾಕ್ಟರ್ ರಾಮನಾಥ ಆಚಾರ್ಯರು 63 ಸುವರ್ಣ ನಾಣ್ಯಗಳಿಂದ ಅಭಿಷೇಕ ಮಾಡಿ ಗುರುವಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮತ್ತು ಅನೇಕ ಮಠಗಳ ವಿದ್ವಾಂಸರು, ಭಕ್ತರು ಉಪಸ್ಥಿತರಿದ್ದರು. ಜನ್ಮ ನಕ್ಷತ್ರದ ಪ್ರಯುಕ್ತ ವಿಶೇಷ ಹೋಮ ಹವನ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು. ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ನಾವೇನು ಸಾಧನೆ ಮಾಡಿದೆವು ಅಂತ ಹೇಳಿ ನಮ್ಮ ಭಾವನೆ ಅಲ್ಲ. ಮತ್ತು ಮಾಡಿದಂತಹ ಒಂದು ಸಾಧನೆ ಸಾಲದು, ಇನ್ನಷ್ಟು ನಾವು ಮಾಡಬೇಕಾಗಿದೆ. ಆದ್ದರಿಂದ ಇದನ್ನು ಎಚ್ಚರಿಕೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಯಾವಾಗಲೂ ಕೂಡ ವರ್ಷ ಆದಷ್ಟು ಸಂತೋಷ ಅಲ್ಲ, ದುಃಖ. ಯಾಕಂದರೆ ಇಷ್ಟು ವರ್ಷ ಆಯಿತು ನಾವೇನು ಮಾಡಲಿಲ್ಲ ಎಂಬಂತಹ ದುಃಖ. ಅದಕ್ಕೋಸ್ಕರ ಜನ್ಮ ನಕ್ಷತ್ರವನ್ನು ಜ್ಞಾಪಿಸುವುದಂದರೆ ಬಹಳ ಮುಜುಗರ. ಆದರೆ ಶಾಸ್ತ್ರದಲ್ಲಿ ಜನ್ಮ ನಕ್ಷತ್ರ ದಿವಸ ಹೋಮ ಹವನಗಳನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು, ದೇವರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ವಿಧಿ ಇದ್ದದ್ದರಿಂದ ನಾವು ಈ ಒಂದು ಹೋಮ ಹವನಾದಿಗಳನ್ನು ಮಾಡಲೇಬೇಕಾದ್ರೆ ಇಲ್ಲವೇ ಹುಟ್ಟಿನಲ್ಲಿ ಇಡ್ಬೋದಿತ್ತು.
ಆದರೆ ಶಾಸ್ತ್ರದ ನಿಯಮ ಪ್ರಕಾರ ಜನ್ಮ ನಕ್ಷತ್ರ ದಿವಸ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಆ ವ್ಯಕ್ತಿಗೆ ಅದು ಸಲ್ಲುತ್ತದೆ. ಅದಕ್ಕೋಸ್ಕರ ಈ ಒಂದು ದೃಷ್ಟಿಯಲ್ಲಿ ಜನ್ಮ ನಕ್ಷತ್ರದ ಈ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡಾಗ ನಮ್ಮ ರಾಮನಾಥ ಏನು ಮಾಡಬೇಕು ಅಂತ ಕೇಳಿದ. ನಾವು ಬಾಯಿ ತಪ್ಪಿ ಸುವರ್ಣವೃಷ್ಟಿ ಮಾಡಬೇಕು ಅಂತ ಹೇಳಿದ್ದೇವೆ. ಯಾಕೆಂದರೆ ನಮ್ಮ ಪರ್ಯಾಯದಲ್ಲಿ ಸುವರ್ಣ ಒಂದು ರಥದ ಸಂಕಲ್ಪ ಮಾಡಿದೆ. ಹಾಗಾಗಿ ಸುವರ್ಣ ಬೇಕು ಎಂಬ ದೃಷ್ಟಿಯಲ್ಲಿ ಸುವರ್ಣ ಅಭಿಷೇಕ ಆಗಲಿ ಅಂತೇಳಿ ಎಂದು ಬಾಯಿ ತಪ್ಪಿ ಬಂದಂತಹ ಮಾತನ್ನು ಕೂಡ ಅವನು ಮತ್ತೆ ಪುನಃ ತನ್ನ ತಮಾಷೆಗೆ ಹೇಳಿದ್ದು ಕೂಡ ಇವತ್ತು ಸರಿಯಾಗಿ ಅವನು ಮತ್ತೊಮ್ಮೆ ಮೊನ್ನೆ ಚಿಕ್ಕ ಸ್ವಾಮಿಗಳಿಗೂ ಸುವರ್ಣವೃಷ್ಟಿ ಮಾಡಿದ್ದಾನೆ, ಈಗಲೂ ಸುವರ್ಣ ಮಾಡಿದ್ದಾನೆ. ಹಾಗಾಗಿ ನಮಗೆ ಒಂದು ಧೈರ್ಯ ಬಂತು, ನಮ್ಮ ಸುವರ್ಣ ರಥ ಸಾಂಗವಾಗಿ ನಡೀತದೆ. ರಾಮನಾಥ ನೇತೃತ್ವದಲ್ಲಿ ಒಂದು ಸುವರ್ಣ ರಥ ಸಾಂಗವಾಗಿ ನಡೆಯುತ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ತಿರುಪತಿಯ ಶ್ವೇತಭವನದ ಎದುರುಗಡೆ ಸಾಧು ಸುಬ್ರಹ್ಮಣ್ಯ ಶಾಸ್ತ್ರಿಯವರ 43ನೇ ವರ್ಧಂತಿ ಮಹೋತ್ಸವವನ್ನು ಟಿಟಿಡಿ ಅನ್ನಮಯ ಪ್ರಾಜೆಕ್ಟ್ ಆಧ್ವರ್ಯದಲ್ಲಿ ಘನವಾಗಿ ಜರುಗಿಸಿತು. ಇದರ ಅಂಗವಾಗಿ ಮಂಗಳವಾರ ಬೆಳಗ್ಗೆ ಶ್ವೇತಭವನದ ಎದುರುಗಡೆ ಇರುವ ಸಾಧು ಸುಬ್ರಹ್ಮಣ್ಯ ಶಾಸ್ತ್ರಿ ವಿಗ್ರಹಕ್ಕೆ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಡೈರೆಕ್ಟರ್ ಆಕೇಳ್ಳ ವಿಭೀಷಣ ಶರ್ಮಾ, ಸಾಧು ಸುಬ್ರಹ್ಮಣ್ಯ ಶಾಸ್ತ್ರಿ ಕುಟುಂಬದ ಸದಸ್ಯರು, ಇತರೆ ಅಧಿಕಾರಿಗಳು ಪುಷ್ಪಾಂಜಲಿ ಸಮರ್ಪಿಸಿದರು. ತಿರುಪತಿಯ ಶ್ರೀ ವೆಂಕಟೇಶ್ವರ ಓರಿಯೆಂಟಲ್ ಕಲಾಶಾಲೆ ಪ್ರಾಂಗಣದಲ್ಲಿ ಗೌರಿಪೆದ್ದಿ ರಾಮಸುಬ್ಬ ಶರ್ಮಾ ಅವರ 102ನೇ ಜಯಂತಿ ಮಹೋತ್ಸವ ಮಂಗಳವಾರ ಘನವಾಗಿ ನಡೆಯಿತು. ಟಿಟಿಡಿ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಆಧ್ವರ್ಯದಲ್ಲಿ ನಿರ್ವಹಿಸಿದ ಈ ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ಆಕೇಳ್ಳ ವಿಭೀಷಣ ಶರ್ಮಾ, ಕಲಾಶಾಲೆಯ ಪ್ರಿನ್ಸಿಪಲ್ ರಾಮರಾವ್, ಅಧ್ಯಾಪಕರು, ವಿದ್ಯಾರ್ಥಿಗಳು ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಗೌರಿಪೆದ್ದಿ ರಾಮಸುಬ್ಬ ಶರ್ಮಾ ವಿಗ್ರಹಕ್ಕೆ ಘನವಾಗಿ ಪುಷ್ಪಾಂಜಲಿ ಸಮರ್ಪಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ಗಣಪತಿ ಪೂಜೆ ಹಾಗೂ ವಿಸರ್ಜನೆ ಅತ್ಯಂತ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ನಗರದ ವಿವಿಧ ಪ್ರದೇಶಗಳಲ್ಲಿ ಶ್ರೀ ಗಣಪತಿ ಮಂಟಪಗಳನ್ನು ಏರ್ಪಾಡು ಮಾಡಿ ವಿವಿಧ ರೀತಿಯ ಗಣಪತಿಗಳನ್ನು ಕೂರಿಸಿ 3 ದಿನಗಳ ಕಾಲ ಭಕ್ತಿಯಿಂದ ಪೂಜಿಸಲಾಯಿತು. ನಂತರ ಮಂಟಪಗಳಲ್ಲಿ ಕೂರಿಸಿದ್ದ ಗಣಪತಿಗಳನ್ನು ವಾಹನಗಳಲ್ಲಿ ಆಸೀನಗೊಳಿಸಿ ನಗರದ ಬೀದಿ ಬೀದಿಗಳಲ್ಲಿ ಉತ್ಸವವನ್ನು ಮಾಡುತ್ತಾ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ವೈಭವದಿಂದ ಮಾಡಿದರು. ಭಕ್ತರು ಅನೇಕ ಮಂದಿ ಪಾಲ್ಗೊಂಡು ಧನ್ಯರಾದರು. ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ ಗಣನಾಥ. ವಂದಿಪೆ ನಿನಗೆ ಗಣನಾಥ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ. ತಿರುಮಲ ತಿರುಪತಿ ದೇವಸ್ಥಾನಂ ಭಕ್ತರಿಗಾಗಿ ಲಡ್ಡು ಪ್ರಸಾದವನ್ನು ನೇರವಾಗಿ ತಲುಪಿಸುವ ಹಿನ್ನೆಲೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯಗಳಲ್ಲಿ ವಿಶೇಷ ಲಡ್ಡು ಕೌಂಟರ್ಗಳನ್ನು ಪ್ರಾರಂಭ ಮಾಡಿದೆ. ಈ ಯೋಜನೆಯ ಅಂಗವಾಗಿ ಚೆನ್ನೈ, ಬೆಂಗಳೂರು, ಅಮರಾವತಿ, ಹೈದರಾಬಾದ್ನಲ್ಲಿರುವ ಸಮಾಚಾರ ಕೇಂದ್ರಗಳಲ್ಲಿ ಲಡ್ಡು ಪ್ರಸಾದವನ್ನು ವಿತರಿಸಲಾಗುತ್ತಿದ್ದು, ಭಕ್ತರು ಈ ಸುವರ್ಣಾವಕಾಶವನ್ನು ಸದ್ವಿನಿಯೋಗಪಡಿಸಿಕೊಳ್ಳಬೇಕೆಂದು ಟಿಟಿಡಿಯು ವಿನಂತಿಸಿಕೊಳ್ಳುತ್ತಿದೆ.
ಈ ನಿಟ್ಟಿನಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಲಡ್ಡು ಪ್ರಸಾದವನ್ನು ಪ್ರತಿನಿತ್ಯ ವಿತರಿಸಲಾಗುತ್ತಿದೆ. ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ವೈಯಾಲಿಕಾವಲ್, ಬೆಂಗಳೂರು. ಈ ತಿರುಮಲ ತಿರುಪತಿ ದೇವಸ್ಥಾನ ಲಡ್ಡನ್ನು ಪ್ರತಿ ಶನಿವಾರನೂ ಇಲ್ಲಿ ಭಕ್ತಾದಿಗಳಿಗೆ ಸಿಗ್ತಾ ಇದೆ. ಇನ್ನು ಹೈಯರ್ ಅಥಾರಿಟಿ ಡೇಷನ್ ತಗೊಂಡು ಇನ್ನು ಈ ಇನ್ಫಾರ್ಮೇಷನ್ ಸೆಂಟರ್ಸ್ನಲ್ಲಿ ಪ್ರತಿ ದಿವಸನೂ ಭಕ್ತಾದಿಗಳಿಗೂ ಲಡ್ಡೂ ಅವೈಲೇಬಿಲಿಟಿ ಇರಬೇಕಂತ ಈಗ ಪ್ರತಿದಿನವೂ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ಒಳಗಡೆ ಸ್ವಾಮಿಯವ್ರ ದರ್ಶನ ಮಾಡಿಕೊಂಡು ಲಡ್ಡು ಪ್ರಸಾದ ತಗೋಬೋದು. ಭಕ್ತಾದಿಗಳು ಈ ಅವಕಾಶ ಸದ್ವಿನಿಯೋಗ ಮಾಡ್ಕೋಬೇಕಂತ ವಿನಂತಿ. ವಿಶಾಖಪಟ್ಟಣಂ ಗಾಜುವಾಕಾದಲ್ಲಿ ಏರ್ಪಾಡು ಮಾಡಿರುವ ಗಣಪತಿ ಮಂಟಪದಲ್ಲಿ ರುದ್ರಾಭಿಷೇಕವನ್ನು ವೇದೋಕ್ತವಾಗಿ ನಿರ್ವಹಿಸಲಾಯಿತು. ಗಣೇಶ ಚತುರ್ಥಿ ಉತ್ಸವವನ್ನು ಪುರಸ್ಕರಿಸಿ ಈ ಮಂಟಪದಲ್ಲಿ ಬೆಲ್ಲದಿಂದ ಮಾಡಿರುವ 75 ಅಡಿ ಎತ್ತರದ ಬೃಹದಾಕಾರದ ಗಣಪತಿಯನ್ನು ಇರಿಸಿದರು. ಈ ಸಂದರ್ಭವಾಗಿ ಅರ್ಚಕರು ಸ್ವಾಮಿಯವರಿಗೆ ಪೂಜಾದಿಗಳನ್ನು ಪೂರ್ಣಗೊಳಿಸಿದ ನಂತರ ಲೋಕ ಸಂಕ್ಷೇಮಕ್ಕಾಗಿ ರುದ್ರಾಭಿಷೇಕವನ್ನು ನಿರ್ವಹಿಸಿದರು. ಭಕ್ತರು ಭಕ್ತಿಯಿಂದ ವಿಘ್ನೇಶ್ವರನನ್ನು ದರ್ಶಿಸಿ ರುದ್ರಾಭಿಷೇಕದಲ್ಲಿ ಭಾಗಿಯಾದರು. शिवाय नमः शिवाय नमः शिवाय गंगाधर हर नमः शिवाय ओम नमः शिवाय नमः शिवाय गंगाधर हर नमः शिवाय नमः शिवाय नमः शिवाय गंगाधर हर नमः शिवाय ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. सदा वेङ्कटेशं
स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ। गोविंदा 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 कल्याण वेंकटेश्वर गोविंदा 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 कल्याण वेंकटेश्वर गोविंदा। ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಪ್ರಸನ್ನ ಶ್ರೀ ಮಾರುತಿ ದೇವಾಲಯದಲ್ಲಿ ಭಾದ್ರಪದ ಮಾಸದ ವಿಶೇಷ ಪೂಜೆಗಳು ನಡೆಯುತ್ತಿದೆ. ಈ ಪ್ರಯುಕ್ತ ವಿಶೇಷ ಬೆಳ್ಳಿ ಕವಚ ಧಾರಣೆ ಮಾಡಿ ಅರ್ಚನೆ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ದೇವರಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ದೇವಾಲಯದಲ್ಲಿ ದೇವಿಗೆ ವಿಶೇಷವಾಗಿ ಬೆಣ್ಣೆ, ಒಣಹಣ್ಣು ಹಾಗೂ ಸುಗಂಧಭರಿತ ಪುಷ್ಪಗಳಿಂದ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇವಿಗೆ ಮಹಾಮಂಗಳಾರತಿ ಬೆಳಗಿದರು. ಅನೇಕ ಭಕ್ತರು ಈ ಪೂಜೆಗಳಲ್ಲಿ ಭಾಗಿಯಾಗಿ ನಗರ ದೇವತೆ ಅಣ್ಣಮ್ಮನ ಕೃಪೆಗೆ ಪಾತ್ರರಾದರು. ತಿರುಪೋರೂರು ಸಮೀಪದ ಅರಳ್ಮಿಗು ಶ್ರೀ ಕಾಲಭೈರವ ದೇವಸ್ಥಾನದಲ್ಲಿ ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಹೋತ್ಸವ ನಡೆಯಿತು. ತಿರುಪೋರೂರಿನ ಪುರಾತನವಾದ ಶ್ರೀ ಮಹಾಕಾಲಭೈರವ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಮಾಡಲಾಯಿತು. ಇದರ ಅಂಗವಾಗಿ ಆಲಯದಲ್ಲಿ ಗಣಪತಿ ಹೋಮ, ವಾಸ್ತು ಹೋಮ, ಕಳಶ ಸ್ಥಾಪನೆ ಮಾಡಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ತರುವಾಯ ಕಾಲಭೈರವ ಯಾಗ, ಪೂರ್ಣಾಹುತಿ, ದೀಪಾರಾಧನೆ ನಿರ್ವಹಿಸಿದರು. ನಂತರ ತೃತೀಯ ಯಾಗ ಪೂಜೆ, ವಿವಿಧ ವಿಧಿವಿಧಾನಗಳ ನಂತರ ಶಿವಾಚಾರ್ಯರು ಪವಿತ್ರ ಜಲವನ್ನು ಹೊತ್ತು ದೇವಸ್ಥಾನದ ವಿಮಾನ ಗೋಪುರ ಮತ್ತು ಮೂಲವರ್ ಶ್ರೀ ಕಾಲಭೈರವನಿಗೆ ಅಭಿಷೇಕ ಮಾಡಿದರು. ತರುವಾಯ ಮಹಾಮಂಗಳಾರತಿಯನ್ನು ನಿರ್ವಹಿಸಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ಕಾಲಭೈರವನ ದರ್ಶನ ಪಡೆದರು.
ಮೈಸೂರಿನ ಅಗ್ರಹಾರದಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ಧನ್ವಂತರಿ ಜಯಂತಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಮಹೋತ್ಸವವು ಮಠದ ಪ್ರಧಾನ ಅರ್ಚಕರಾದ ಪಂಡಿತ್ ಶ್ರೀ ಅನಿರುದ್ಧಾಚಾರ್ಯ ಪಾಂಡುರಂಗಿ ಅವರ ನೇತೃತ್ವದಲ್ಲಿ ವಿಶೇಷ ಉತ್ಸವಾದಿ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಮೊದಲಿಗೆ ದೇವರ ಉತ್ಸವ ಮೂರ್ತಿಯನ್ನು ಸರ್ವಾಲಂಕೃತ ಚಂದ್ರವಾಹನದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ರಾಜಬೀದಿಯಲ್ಲಿ ಭಕ್ತರ ಭಜನೆಯೊಂದಿಗೆ ಚಂದ್ರವಾಹನೋತ್ಸವವು ವೈಭವವಾಗಿ ನೆರವೇರಿತು. ತದನಂತರ ದೇವರಿಗೆ ಮೋಹಿನಿ ಅಲಂಕಾರವನ್ನು ವಿಶೇಷವಾಗಿ ಮಾಡಲಾಯಿತು. ನಂತರ ಅಷ್ಟಾವಧಾನ ಸೇವೆಯೊಂದಿಗೆ ಮಹಾಪೂಜೆಯು ನೆರವೇರಿತು. ಬೆಂಗಳೂರಿನ ರಾಜಾಜಿನಗರ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಕನಕದುರ್ಗಮ್ಮ ದೇವಾಲಯದಲ್ಲಿ ಮಂಗಳವಾರದ ಪ್ರಯುಕ್ತ ವಿಶೇಷ ಅಭಿಷೇಕ ಮಾಡಲಾಯಿತು. ಈ ಪ್ರಯುಕ್ತ ಶ್ರೀ ಕನಕದುರ್ಗಮ್ಮನಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಪಂಚಾಮೃತ ಹಾಗೂ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ, ವಿಭೂತಿಗಳಿಂದ ಶೋಭಾಯಮಾನವಾಗಿ ಅಭಿಷೇಕವನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ಅನೇಕ ಭಕ್ತರು ಅಭಿಷೇಕ ದ್ರವ್ಯಗಳಲ್ಲಿ ತಾಯಿಯನ್ನು ದರ್ಶಿಸಿ ಪಾವನರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ಪ್ರಯುಕ್ತ ಸೃಷ್ಟಿ ಅಭಿನಯ ಕಲಾವಿದರ ಕೇಂದ್ರ ಬೆಂಗಳೂರು ಇವರಿಂದ ಸರ್ವಂ ಕೃಷ್ಣಂ ಮಯಂ ನೃತ್ಯ ರೂಪಕ ಕಾರ್ಯಕ್ರಮ ನೆರವೇರಿತು. के मुख पर बंसरी मोहन के मुख पर बंसरी प्रवाहित सरधारा अनुपम रास की रसवंती सरदानी हमारे ಮೈಸೂರಿನ ಲಕ್ಷ್ಮೀಪುರಂನಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಕಾರ್ಯಾಲಯ ಮಾಧವ ಕೃಪಾದಲ್ಲಿ ಮೈಸೂರು ಗಣೇಶೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ಪ್ರಯುಕ್ತ ವಿದ್ವಾನ್ ಎನ್ಆರ್ ಪ್ರಶಾಂತ್ ಅವರಿಂದ ಗಾಯನ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು.
ಗೋವಿಂದ